ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಹಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತಿದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮದಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನೆ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾರಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತನನಿರ್ಭಸತಾಂ ನೋರದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೀನ್ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಕಾರುಣ್ಯವನ್ನು ಭಗವಂತ ಯಾವ ರೀತಿಯಾಗಿ ಭಕ್ತರು ಮಾಡುವಂತಹ ಗೊತ್ತಿಲ್ಲದೆ ಮಾಡುವಂತಹ ಅಪರಾಧಗಳು ಅದನ್ನು ಭಗವಂತ ಯಾವ ರೀತಿಯಾಗಿ ಮನ್ನಿಸ್ತಾನೆ, ಅವರನ್ನು ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಒಂದಷ್ಟು ದೃಷ್ಟಾಂತಗಳ ಮೂಲಕವಾಗಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ದ್ರೋಣ, ಭೀಷ್ಮ, ಕೃಪ ಇವರನ್ನೆಲ್ಲ ಭಗವಂತ ಅವರು ಮಾಡಿದಂತಹ ಏನು ಪಾಪಕರ್ಮಗಳಿದೆಯೋ ಭಗವಂತ ಅದನ್ನು ತಾನು ಗಮನಕ್ಕಿಟ್ಟುಕೊಳ್ಳದೆ ಅವರ ದುಷ್ಕರ್ಮಗಳನ್ನು ಮನ್ನಿಸಿ ಅವರ ಸತ್ಕರ್ಮಗಳಿಗೆ ಭಗವಂತ ಅನುಗ್ರಹವನ್ನು ಮಾಡಿದ ಎಂಬ ವಿಚಾರವನ್ನು ಹೇಳಿ ಅದಾದ ಮೇಲೆ ಇನ್ನು ಬೇರೊಂದು ದೃಷ್ಟಾಂತಗಳ ಮೂಲಕವಾಗಿ ತಿಳಿಸಿಕೊಡ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಬರುವಂತಹ ಒಂದು ತೋಂಡಮಾನ ರಾಜ, ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಈ ಆಕಾಶರಾಜನ ತಮ್ಮ ಒಳ್ಳೆಯ ಭಗವಂತನಿಗೆ ಶಿಷ್ಟವಾದಂತಹ ರೀತಿಯಲ್ಲಿ ತಾನು ಸೇವೆಯನ್ನು ಮಾಡಿರತಕ್ಕಂಥವನು. ಅಂಥವನು ಒಮ್ಮೆ ಯಾವುದೋ ಒಂದು ಕಾರಣದಿಂದಾಗಿ ಶತ್ರುಗಳ ಆಕ್ರಮಣಕ್ಕೆ ಸಿಲುಕಿಕೊಳ್ಳುತ್ತಾನೆ. ಅಲ್ಲಿ ಅವರಿಂದ ಪರಾಭವಗೊಳ್ಳುತ್ತಾನೆ. ಆ ಪರಾಭವಗೊಂಡಾಗ ದುಃಖಿತನಾಗಿ ಭಗವಂತನನ್ನು ಶರಣು ಹೊಂತಾನೆ. ಆ ಶರಣು ಹೊಂದಿ ಆ ಶ್ರೀನಿವಾಸ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ತನ್ನ ಆಯುಧಗಳನ್ನೇ ಚಕ್ರಶಂಖ ಆಯುಧಗಳನ್ನು ನೀಡ್ತಾನೆ. ನೀಡಿ ನೀನು ಈ ಮೂಲಕವಾಗಿ ಶತ್ರುಗಳನ್ನು ನಿಗ್ರಹ ಮಾಡು, ನೀನು ನಿನ್ನ ಏನು ರಾಜ್ಯವನ್ನು ಅದರನ್ನು ಒಳ್ಳೆಯ ರೀತಿಯಲ್ಲಿ ಪರಿಪಾಲನೆ ಮಾಡು ಎಂಬುದಾಗಿ ಭಗವಂತ ಅಭಯವನ್ನು ಇಟ್ಟಿರತಕ್ಕಂತಹ ಪ್ರಸಂಗ ನಮಗೆ ಬ್ರಹ್ಮಪುರಾಣ ತಿಳಿಸಿಕೊಡುತ್ತದೆ. ಅದಕ್ಕೆ ಪ್ರಮಾಣಗಳು ಬೇಕಾದಷ್ಟು ಬ್ರಹ್ಮಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಈ ವಿಚಾರವನ್ನು ಹೇಳುತ್ತಾರೆ. ತೋಂಡಮಾನ ದ್ರಪದೇರ್ದಿವ್ಯೋ ಶಂಕರಚಕ್ರೋ ಯದೌಹರಿ ನಿಜಾದ್ಯುಪೇಕ್ಷೇಕ್ಷಾಯ ತನ್ಮುದ ವಿಧಾಯ ಮಾಧರಃ ಅಂತ ಹೇಳಿಕೊಂಡು ಭಗವಂತ ತನ್ನ ಆಯುಧವನ್ನೇ ಆ ತೋಂಡಮಾನ ರಾಜನಿಗೆ, ಅಂದರೆ ಆಕಾಶರಾಜನ ತಮ್ಮನಿಗೆ ತನ್ನ ಆಯುಧಗಳನ್ನು ನೀಡಿರತಕ್ಕಂತಹ ಪ್ರಸಂಗವನ್ನು ಹೇಳ್ತಾರೆ. ಈ ರೀತಿಯಾಗಿ ಚಂಡವಿಕ್ರಮ ಚಕ್ರಶಂಖವ ತೋಂಡಮಾನ ದೃಪಗಾಲಗಿತ್ತನು ಭಾಂಡಭಾರಕ ಭೀಮನ. ಅದಕ್ಕೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಯಾರು ಅಂತ ಕೇಳಿದರೆ ಭೀಮ. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಮಣ್ಣಿನಿಂದ ಆಭರಣಗಳನ್ನು ಮಾಡಿ ಸಮರ್ಪಿಸ್ತಾನೆ. ಭಗವಂತ ವಾಸ್ತವಿಕವಾಗಿ ಆಭರಣಗಳು ಅಂತ ಹೇಳಿದರೆ ಅದು ಒಳ್ಳೆಯ ಬಂಗಾರವೋ ಅಥವಾ ಇನ್ನಿತರ ಬೆಲೆ ಬಾಳುವಂತಹ ವಸ್ತುಗಳಿಂದ ಮಾಡಬೇಕಾಗಿರತಕ್ಕಂತಹದ್ದು. ಆದರೆ ಆ ಭೀಮ ಎಂಬಂತಹ ಕುಂಬಾರ ತಾನು ತನ್ನ
ಹತ್ತಿರ ಬಳಿಯಲ್ಲಿರ್ತಕ್ಕಂತಹ ಮಡಿಕೆಯನ್ನು ಮಾಡುವಂತಹ ಆ ಮಣ್ಣಿನ ಮೂಲಕವಾಗಿ ತಾನು ಒಳ್ಳೆಯ ಒಂದು ಆಭರಣಗಳನ್ನು ಮಾಡಿ ಆ ಭಗವಂತನಿಗೆ ನೀಡ್ತಾನೆ. ಈ ರೀತಿಯಾಗಿ ಆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಏನು ಹೇಳ್ತಾರೆ, ಆ ಮಂಡೆ ಒಡೆದಾಕಾಶರಾಯನ ಹಿಂಡತಿಯ ನುಡಿಗೇಡಿ ಮಗಳಿಗೆ ಗಂಡ ನಿನ್ನಿಸಿದ ಗಹನ ಮಹಿಮ ಗದಾಬ್ಜಧರಪಾಣಿ. ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಒಂದು ಯಾವುದೋ ಕಾರಣಗಳಿಂದ ಶ್ರೀನಿವಾಸನ ಆ ಭಗವಂತನ ತಲೆಗೆ ಪೆಟ್ಟು ಬಿದ್ದಿರ್ತದೆ. ತನ್ಮೂಲಕವಾಗಿ ಆ ಹೆಂಡತಿಯ ಲಕ್ಷ್ಮೀದೇವಿಯ ಮಾತನ್ನು ಕೇಳಿ ಆಕಾಶರಾಜನ ಮಗಳಿಗೆ, ಯಾರು ಸೀತಾದೇವಿಗೆ, ಆ ಆಕಾಶರಾಜನ ಮಗಳಾಗಿರತಕ್ಕಂತಹ ಪದ್ಮಾವತಿಗೆ ತಾನು ಗಂಡ ಅಂತ ಎನಿಸಿಕೊಂಡು ಏನು ಕೈಯಲ್ಲಿ ಗದೆ, ಚಕ್ರ, ಶಂಖ, ಗದಾ, ಪದ್ಮಾದಿಗಳನ್ನು ಧಾರಣೆ ಮಾಡುವ ಮೂಲಕವಾಗಿ ಭಗವಂತ ಹೀಗೆ ತನ್ನ ಅತ್ಯುತ್ಕೃಷ್ಟವಾದಂತಹ ಮಹಿಮೆಗಳನ್ನು ತೋರಿಸಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಹೀಗೆ ಇನ್ನು ಅಷ್ಟು ಮಾತ್ರವಲ್ಲದೆ ಒಂದಷ್ಟು ಇನ್ನೂ ಬೇರೆ ಬೇರೆ ದೃಷ್ಟಾಂತಗಳು ಹೇಳ್ತಾರೆ. ಆ ಗೌತಮನ ನಿಜಪತ್ನಿಯನು, ವಾಸ್ತವಿಕವಾಗಿ ಅಹಲ್ಯೆ ಆ ನಿಜಪತ್ನಿಯನ್ನು ಪುರೋಹೋದನೈದರೆ ಕಾಯ್ದ ವೃತ್ರನ ಘಾತಿರದ ಪಾಪವನ್ನು 4 ವಿಭಾಗ ಮಾಡಿದನು. ಅದಕ್ಕೆ ಒಳ್ಳೆಯ ಒಂದು ಗೌತಮ ಮುನಿಯ ನಿಜಪತ್ನಿಯಾಗಿರತಕ್ಕಂತಹ ಅಹಲ್ಯೆ, ಅವಳು ಯಾವುದೋ ಒಂದು ಪ್ರಾರಬ್ಧವಶಾತ್ ಇಂದ್ರನನ್ನು ಸಂಪರ್ಕ ಮಾಡ್ತಾಳೆ. ಇಂದ್ರನ ಸಂಪರ್ಕವನ್ನು ಮಾಡಿದ್ರೂ ಕೂಡ ಭಗವಂತ ರಾಮನಾಗಿ ಬಂದು ಅಹಲ್ಯೆಯನ್ನು ಉದ್ಧಾರ ಮಾಡಿದ. ಅವಳ ಶಾಪವನ್ನು ಭಗವಂತ ಮನ್ನಿಸಿದ. ಇದು ಒಂದು. ಇದಾದ ಮೇಲೆ ವೃತ್ರಾಸುರನನ್ನು, ಮುಖ್ಯವಾಗಿ ಅಲ್ಲಿ ಆ ವೃತ್ರಾಸುರನನ್ನು ಸಂಹಾರ ಮಾಡಿ ಅಲ್ಲಿ ವಿಶ್ವರೂಪಾಚಾರ್ಯರನ್ನು ಸಂಹರಿಸಿದಾಗ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ 4 ರೀತಿಯಲ್ಲಿ ಅದನ್ನು ಭೂಮಿಗೆ, ನೀರಿಗೆ, ವೃಕ್ಷಗಳಿಗೆ, ಸ್ತ್ರೀಯರಿಗೆ, ಈ 4 ರೀತಿಯಲ್ಲಿ 4 ವಿಭಾಗವನ್ನು ಮಾಡಿ ಆ ಬ್ರಹ್ಮಹತ್ಯಾ ದೋಷದಿಂದ ಅವರನ್ನು ಉದ್ಧಾರ ಮಾಡಿದ. ಹೀಗೆ ಆ ವಿಶ್ವರೂಪಾಚಾರ್ಯರನ್ನು ಕೊಂದಿರತಕ್ಕಂತಹ ಏನು ಇಂದ್ರನ ಪಾಪ, ಅದನ್ನು ಪಾಪವನ್ನು 4 ಮಂದಿಗೆ ವಿಭಾಗವನ್ನು ಮಾಡಿ ಇಂದ್ರನನ್ನು ಕೂಡ ಉದ್ಧಾರ ಮಾಡಿದ್ದಾನೆ. ಅದಾದ ಮೇಲೆ ಶಾತಗುಂಭಾತ್ಮಕ ಕಿರೀಟವ ಮುಂದೆ ಹೇಳ್ತಾರೆ. ಆ ಬಲಿಚಕ್ರವರ್ತಿ ಅವನೂ ಕೂಡ ಏನು ಭಗವಂತನ ಕಿರೀಟವನ್ನು ಅಪಹಾರ ಮಾಡಿದಾಗ ಆ ಕಿರೀಟವನ್ನು ಬಲಿಚಕ್ರವರ್ತಿಯನ್ನು ಕೂಡ ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡಿ ಬಲಿಚಕ್ರವರ್ತಿಯ ಆ ಮನೆಯನ್ನು ತಾನು ಕಾಯ್ತಾ ಇದ್ದಾನೆ. ಹೀಗೆ ತನ್ನ ಭಕ್ತ ಅಂತ ಹೇಳಿಕೊಂಡು ಭಕ್ತತ್ವೇನ ಸ್ವೀಕರಿಸಿ ಭಗವಂತ ತನ್ನವನು ಇಂದ್ರ ಅದೇ ರೀತಿಯಾಗಿ ಗೌತಮ, ಅದೇ ರೀತಿಯಾಗಿ ಹೀಗೆ ಬೇರೆ ಬೇರೆ ಜ್ಞಾನಿಗಳು, ಉತ್ತಮರು ಮಾಡಿರತಕ್ಕಂತಹ ಪಾಪಗಳು, ಅದನ್ನು ಭಗವಂತ ಯಾವ ಕಾರಣಕ್ಕೂ ಕೂಡ ಅದನ್ನು ಇಟ್ಟುಕೊಳ್ಳದೆ ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಅಲ್ಲಿ ಇಂದ್ರ ಏನು ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿರತಕ್ಕಂತಹ ಸಂವತ್ಸರಾಂತೇದಗಂ ಭೂತಾನಾಂ ಸವಿಶುದ್ಧಯೇ ಭೂಮಿ ಅಂಬುಧ್ರುವ ಯೋಷಿ ವ್ಯಚತುರ್ಧ ವ್ಯಭಜದ್ಧರಿ 4 ಮಂದಿಗೆ ಅದನ್ನು ವಿಭಾಗ ಮಾಡಿ ತಾನು ಉದ್ಧಾರ ಮಾಡಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ಪ್ರಮಾಣಗಳು ಕೂಡ ಇಂದ್ರೋ ಹತ್ವಾಕರೋ ತ್ವಾಷ್ಟ್ರಂ ವಿಶ್ವರೂಪಂ ದ್ವಿಜೋತ್ವಂ ಬ್ರಹ್ಮಹತ್ಯಾ ಪೀಡಿತಸ್ತು ಬ್ರಹ್ಮಾಂಡಂ ಶರಣಮೇವು ಅಂತ ಹೇಳಿಕೊಂಡು ತಾನು ಬ್ರಹ್ಮಹತ್ಯೆಯನ್ನು ಮಾಡಿದೆ. ಆ ಬ್ರಹ್ಮಹತ್ಯೆಯನ್ನು ಮಾಡಿರತಕ್ಕಂತಹ ಪಾಪದ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ, ಅದಕ್ಕೋಸ್ಕರವಾಗಿ ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿಕೊಂಡು ಹೇಳಿದಾಗ ಅಲ್ಲಿ ಭಗವಂತ ಅವನನ್ನು ಕೂಡ ಉದ್ಧಾರ ಮಾಡಿದ್ದಾನೆ. ಅದಾದ ಮೇಲೆ ಇಲ್ಲಿ ಇಂದ್ರಾರಾತಿ, ಇಂದ್ರನ ಶತ್ರುವಾಗಿರತಕ್ಕಂತಹ ಬಲಿ, ಯಾಕೆ ಅಂತ ಕೇಳಿದರೆ ಆ ಬಲಿಚಕ್ರವರ್ತಿ ತಾನು ಈ ಕಲ್ಪದಲ್ಲಿಯೇ ಇಂದ್ರ ಪದವಿಯನ್ನು ಏರಬೇಕು ಅಂತ ಹೇಳಿಕೊಂಡು ಯಾಗವನ್ನು ಮಾಡ್ತಾನೆ.
ಶತಕ್ರತು ಅಂತ ಮಾಡಲಿಕ್ಕೆ ಹೋಗ್ತಾನೆ. ಆ ಶತಕ್ರತು ವಾಸ್ತವಿಕವಾಗಿ ಅವನಿಗೆ ಈ ಕಲ್ಪದಲ್ಲಿ ತಾನು ಇಂದ್ರ ಪದವಿಯನ್ನು ಅಲಂಕರಿಸುವಂತಹ ಒಂದು ಯೋಗ್ಯತೆ ಅವನಲ್ಲಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲೇ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಅಸುರಾವೇಶದಿಂದಾಗಿ ತಾನು ಉಪಾದೇನೋ ಮಹಾಬಾಹೋ ಶ್ರೀಮಾನ್ ವೈರಾಚನೋ ಬಲಿ ಚಹಾರ ದೇವದೇವಸ್ಯ ಕಿರೀಟಂ ರತ್ನಚಿತ್ರಿತಂ ಅಂತ ಹೇಳಿಕೊಂಡು ಭಾಗವತ ಹೇಳ್ತದೆ. ಭಗವಂತನ ಅತ್ಯಂತ ಅಮೂಲ್ಯವಾದಂತಹ ಕಿರೀಟವನ್ನು ಬಲಿಚಕ್ರವರ್ತಿ ಅಪಹಾರ ಮಾಡಿದಾಗ ಆ ಅಪಹಾರ ಮಾಡಿರತಕ್ಕಂತಹ ಬಲಿಚಕ್ರವರ್ತಿಯನ್ನು ಭಗವಂತ ಉದ್ಧಾರ ಮಾಡಿದ. ಇಲ್ಲಿ ತಾನು ಏನು ಮಾಡಿದ ಅಂತ ಕೇಳಿದರೆ, ಅಲ್ಲಿ ಅವನ ಮನೆಯ ಪಾತಾಳದಲ್ಲಿ ತಾನು ಅವನ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿಕೊಂಡು ಹೀಗೆ ಭಗವಂತನ ಮಹತ್ವವನ್ನು ಹೇಳ್ತಾರೆ. ಮುಂದೆ ಗೋಪಿಕಾಸ್ತ್ರೀಯರು ಮುಂದಿನ ಇದರಲ್ಲಿ ಆಗುವಾಗ ಗೋಪಿಕಾಸ್ತ್ರೀಯರಿಗೆ ಭಗವಂತ ಯಾವ ರೀತಿಯಾಗಿ ಅವರನ್ನು ಯಾವ ರೀತಿಯಾಗಿ ಉದ್ಧಾರ ಮಾಡಿದ, ಅವರಿಗೆ ಯಾವ ರೀತಿಯಾಗಿ ತಾನು ಉಳಿದಿದ್ದಾನೆ ಅಂತ ಕೇಳಿದಾಗ ಹೇಳ್ತಾರೆ, ನಂದೌರಜದ ಸ್ತ್ರೀಯರ ಚಾರಕರ್ಮಕ್ಕೆ ಒಲಿದ ಹೇಳ್ತಾರೆ. ಚಾರ ನಂದಗೋಪುರದ ಸ್ತ್ರೀಯರು ತಾವು ಹೇಳ್ತಾರೆ, ಬೇಕಾದಷ್ಟು ಆ ಗೋಕುಲದಲ್ಲಿರತಕ್ಕಂತಹ ಗೋಪಿಕಾ ಸ್ತ್ರೀಯರು ಅವರು ನೇರವಾಗಿ ಭಗವಂತನನ್ನೇ ನಮಗೆ ಗತಿ ಅಂತ ಹೇಳಿಕೊಂಡು ಅವರು ಉಪಾಸನೆ ಮಾಡಿರತಕ್ಕಂಥವರು ನೋಡ್ತಾ ಇದ್ದವರು. ಅಂಥವರ ಚಾರಕರ್ಮ ವಾಸ್ತವಿಕವಾಗಿ ಯಾವುದನ್ನು ಮಾಡಬಾರದು ಅಂತಹ ಕರ್ಮವನ್ನು ಮಾಡಿದ್ರೂ ಕೂಡ ಭಗವಂತ ಅವರ ಚಾರಕರ್ಮಕ್ಕೆ ತಾನು ಒಲಿದಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಮುಂದೆ ಹೇಳ್ತಾರೆ, ಅಜ ಸುಕುಮಾರನೆನಿಸಿದ ನಂದಗೋಪಗೆ ಜನ ಇಲ್ಲ, ಅವನಿಗೆ ಬ್ರಹ್ಮಣ ಪಿತರಮ್ಮಂದೆ ಅಂತ ಹೇಳಿಕೊಂಡು ಬ್ರಹ್ಮದೇವರಿಗೂ ಕೂಡ ತಾನು ಮುಖ್ಯನಾಗಿರತಕ್ಕಂಥವನು. ಅಂತಹ ಬ್ರಹ್ಮನಿಗೆ ಜನಕನಾಗಿರತಕ್ಕಂಥವನು ಆ ನಂದಗೋಪನಿಗೆ ತಾನು ಕೃಷ್ಣಾವತಾರವನ್ನು ತಾಳಿದಾಗ ತಾನು ಆ ಪುತ್ರತ್ವೇನ ಅವನಿಗೆ ಬಂದ. ಅಷ್ಟು ಮಾತ್ರವಲ್ಲದೆ ವಾಸ್ತವಿಕವಾಗಿ ಹೇಳ್ತಾರೆ, ನಂದಗೋಪಗೆ ವೈರವರ್ಜಿತ ದೈತ್ಯರನ್ನು ಸಂಹಾರ ಮಾಡಿ, ಯಾರ ಮೇಲೆಯೂ ಕೂಡ ದ್ವೇಷಾದಿಗಳು ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ದ್ವೇಷಾದಿಗಳು ಭಗವಂತನಲ್ಲಿ ಹತ್ತಿರವೇ ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥವನು ಆದರೂ ಕೂಡ ಆ ಯಾರು ಯೋಗ್ಯತೆ ಇಲ್ಲದವರು ಅವರ ಯೋಗ್ಯತೆಯನ್ನು ಮೀರಿ ಅವರು ಒಂದು ವೇಳೆ ಯಾವುದಾದರೂ ಕೂಡ ವಿಚಾರದಲ್ಲಿ ತಾವು ತೊಡಗಿಕೊಂಡ್ರು ಅಂತಾದರೆ ಅಂಥವರನ್ನು ಅವರ ಕರ್ಮದಿಂದ ಅವರನ್ನು ಭ್ರಷ್ಟರನ್ನಾಗಿ ಮಾಡ್ತಾನೆ, ಅಲ್ಲಿಂದ ಅವರನ್ನು ಕೆಳಗಿಳಿಸ್ತಾನೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ವೃಂದಾವನದಲ್ಲಿ ಭಗವಂತ ಕೃಷ್ಣಾವತಾರವನ್ನು ತಾಳಿದಾಗ ಅವರು ಮಾಡುವಂತಹ ಆ ಗೋಪಾಲಕರ ಜೊತೆಗಿದ್ದುಕೊಂಡು ವಿಹಾರವನ್ನು ಮಾಡಿ ತಾನು ಅವರನ್ನು ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಆ ವಾಸ್ತವಿಕವಾಗಿ ಭಗವಂತ ಯಾವುದೇ ರೀತಿಯಾಗಿ ಅಲ್ಲಿ ದೋಷಾದಿಗಳು ಇಲ್ಲದೇ ಇರತಕ್ಕಂಥವನು. ಅಂತಹ ಭಗವಂತ ವೈರವರ್ಜಿತ ದೈತ್ಯರನ್ನು ಸಂಹಾರ ಮಾಡಿದ ವಿಷಗಮನ ಬೆಗಲೇರಿದನು ಗೋಪಾಲಕರ ಬೃಂದಾವನದೊಳಿಂದು. ಅಂಥವರ ಜೊತೆಗೆ ತಾನಿದ್ದುಕೊಂಡು ಭಗವಂತ ಅವರನ್ನು ಉದ್ಧಾರ ಮಾಡಿದ್ದಾನೆ. ಹೀಗೆ ಇದಕ್ಕೆ ಭಾಗವತ ಹರಿವಂಶದಲ್ಲಿ ಬೇಕಾದಷ್ಟು ದೋಷ ನಕ್ಷತ್ರಶತ್ರಾಣ ವಿವಾಹ ಕೃಷ್ಣೋ ಭಗವಾನ್ ಶ್ರೀರಾಮನಂ ಬಲಾಯುಧಃ ವೃಷಭಂ ಭದ್ರಯೇನಸ್ತು ಪ್ರಲಂಬೋ ರೋಹಿಣೀ ಸುತಂ ಅಂತ ಹೇಳಿಕೊಂಡು ಬೇಕಾದಷ್ಟು ಹರಿವಂಶ ಪುರಾಣಗಳು, ಈ ಎಲ್ಲ ಪುರಾಣಗಳ ಮೂಲಕವಾಗಿ ಭಗವಂತ ಯಾವ ರೀತಿಯಾಗಿ ಅವರು ಮಾಡುವಂತಹ ಅವರಿಗೆ ಈ ಗೋಪಿಕಾ ಸ್ತ್ರೀಯರು ಭಗವಂತನ ಅಂಗಸಂಗದ ಬಯಕೆಯನ್ನು ಇಟ್ಟುಕೊಂಡು ಅವರು ತಪಸ್ಸನ್ನು ಮಾಡಿರ್ತಕ್ಕಂಥವರು. ತಪಸ್ಸನ್ನು ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ತಾವು ತಮ್ಮಲ್ಲಿ ರಮಾದೇವಿಯ ಮುಖ್ಯವಾಗಿ ಭಗವಂತನ ಅಂಗಸಂಗ ತಮಗಾಗಬೇಕು ಅಂತಾದರೆ ಅದರಲ್ಲಿ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ ಭಗವಂತನ ರಮಾದೇವಿಯ ಆವೇಶ ಬೇಕು. ರಮಾದೇವಿಯ ಆವೇಶವನ್ನು ತಮ್ಮಲ್ಲಿ ಬರೆಸಿಕೊಂಡು ತನ್ಮೂಲಕವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ರತಾದಿಗಳನ್ನು
ಹಾಡುವ ಮೂಲಕವಾಗಿ ಭಗವಂತನ ಅಂಗಸಂಗಕ್ಕೆ ಯೋಗ್ಯರು ತಿಳಿಸಿದರು. ಆದ್ದರಿಂದ ಭಗವಂತ ಅವರನ್ನು ಸ್ವೀಕಾರ ಮಾಡಿದ, ಅವರನ್ನು ಕೂಡ ತಾನು ತನ್ನ ಮಡದಿಯರನ್ನಾಗಿ ಸ್ವೀಕಾರ ಮಾಡಿದ ಅಂತೆಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಭಗವಂತ ಯಾವ ರೀತಿಯಾಗಿಯೂ ಕೂಡ ತನ್ನವರು ಅಂತ ಯಾರಿದ್ದಾರೆ, ತನ್ನ ಭಕ್ತರು ಅಂತ ಯಾರಿದ್ದಾರೆ, ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಕೈ ಬಿಡಲಿಲ್ಲ. ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ ಎಂಬಂತಹ ವಿಚಾರವನ್ನು ನಮಗೆ ದಾಸರು ಅದನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ನಿರ್ದೋಷ ಅಂತೆಂಬುದಕ್ಕೆ ಭೈರವರ್ಜಿತ ದೈತ್ಯರನ್ನು ಸಂಹಾರ ಮಾಡಿದ ವಿಷಗಮನ ಬಗಲೇರಿದನು ಗೋಪಾಲಕರ ವೃಂದಾವನದಳು. ಎಲ್ಲ ಅವನಿಗೆ ದೋಷವೇ ಇಲ್ಲ, ಆದರೂ ಕೂಡ ಆ ಜಾರ ಅಂತ ಎನಿಸಿಕೊಂಡು ತಾನು ತೋರಿಸಿಕೊಂಡ. ಮತ್ತೆ ಜನರಹಿತ, ಅವನಿಗೆ ಜನ್ಮಾದಿಗಳಿಲ್ವೇ ಇಲ್ಲ, ಆದರೂ ಕೂಡ ಜನರಹಿತನಾಗಿರ್ತಕ್ಕಂಥವನು ಭಗವಂತ ಜನನ ಪಡೆದುಕೊಂಡು ಭಗವಂತ ಆ ದೈತ್ಯರನ್ನು ಸಂಹಾರ ಮಾಡಿದ. ಗರುಡ ಗಮನ, ವಾಸ್ತವಿಕವಾಗಿ ಭಗವಂತನಿಗೆ ಗರುಡ ಗಮನ ಅಂತ, ಗರುಡನ ಮೂಲಕವಾಗಿ ತಾನು ವಿಹಾರವನ್ನು ಮಾಡುವವನು. ಅಂತಹ ಅವನು ಗೋಪಾಲಕರ ಹೆಗಲೇರಿ, ಗೋಪಾಲಕರು ಅವರ ಜೊತೆಗೆ ಹೆಗಲೇರಿಕೊಂಡು ಅಲ್ಲಿ ವಿಹಾರವನ್ನು ಮಾಡಿದ್ದಾನೆ. ಹೀಗೆ ಭಗವಂತ ಯಾವ ರೀತಿಯಾಗಿ ಉದ್ಧಾರವನ್ನು ಮಾಡಬೇಕು ಅಂತ ಒಮ್ಮೆ ಬಯಸ್ತಾನೋ ಅವರೆಲ್ಲರ ಜೊತೆಗೂ ಕೂಡ ತಾನು ಅವರ ಪೂರ್ಣವಾಗಿರತಕ್ಕಂತಹ ಅವರ ಜೊತೆಗಿದ್ದುಕೊಂಡು ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ಭಗವಂತ ನೀಡ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಇಂದ್ರನ ಅಪರಾಧವನ್ನು ಮನ್ನಿಸಿ ಉದ್ಧಾರ ಮಾಡಿದ್ದಾನೆ. ಚಿನ್ನದ ಕಿರೀಟವನ್ನು ಕದ್ದು ಬಲಿಚಕ್ರವರ್ತಿಯ ಬಾಗಿಲನ್ನು ಕಾಯ್ದಿದ್ದಾನೆ. ಇದೆಲ್ಲವೂ ಕೂಡ ಭಗವಂತನ ಕಾರುಣ್ಯ. ಯಾವ ರೀತಿಯಾಗಿ ಭಗವಂತ ಕರುಣಾಶಾಲಿ ಎಂಬುದಕ್ಕೆ ಒಂದಷ್ಟು ದೃಷ್ಟಾಂತಗಳ ಮೂಲಕವಾಗಿ ನನಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಅವನ ಪಾದಕಮಲಗಳು ಅದು ಎಲ್ಲಿಂದ ಅಂತ ಕೇಳಿದ್ರೆ ಶ್ರೀಕರಾರ್ಚಿತ ಪಾದವಲ್ಲವ, ಲಕ್ಷ್ಮೀದೇವಿಯಿಂದ ಪೂಜಿಸಲು ಯೋಗ್ಯವಾಗಿರತಕ್ಕಂತಹ ಪಾದಗಳು. ಅಂತಹ ಪಾದಗಳುಳ್ಳಂತಹ ಭಗವಂತ ಆ ಗೋಕುಲದಲ್ಲಿರತಕ್ಕಂತಹ ಏನು ಗೊಲ್ಲತಿಯರಿದ್ದಾರೆ ಅವರ ಜೊತೆಗೆ ಆ ಗೋಪಿಕಾ ದೇವರಿಗೆ ತಾನು ಉದ್ಧಾರ ಮಾಡಿದ, ಅವರಿಗೆ ಅನುಗ್ರಹವನ್ನು ಮಾಡಿದ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಪಾಕಸಾಧನ ಪೂಜ್ಯ, ಗೋವತ್ಸಗಳ ಕಾಯ್ದ, ಗೋವುಗಳನ್ನು ಅದರ ಕರುಗಳನ್ನು ಹೀಗೆ ಬೇರೆ 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 ರೀತಿಯಾಗಿ ತಾನು ಅವರ ಜೊತೆಗಿದ್ದುಕೊಂಡು ಅವರ ಗೋಪಾಲಕನಾಗಿ ತಾನಿದ್ದ. ಅಷ್ಟು ಮಾತ್ರವಲ್ಲದೆ ದುರ್ಯೋಧನ ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು. ಒಂದು ವೇಳೆ ಹೇಳ್ತಾರೆ, ಅಲ್ಲಿ ದುರ್ಯೋಧನ ಅವನ ಭೋಜನವನ್ನು ನಿರಾಕರಿಸಿದ. ಯಾಕೆ? ಅಲ್ಲಿ ದುರ್ಯೋಧನಲ್ಲಿ ಒಳಗೆ ಯಾವುದೇ ರೀತಿಯಾಗಿರತಕ್ಕಂತಹ ಭಗವಂತನ ಮೇಲೆ ಅಲ್ಲಿ ಪ್ರೀತಿಯೂ ಇರಲಿಲ್ಲ. ಆದರೆ ಭಗವಂತ ಮಾತ್ರ ಏನು ಮಾಡಿದ ಕೇಳಿದರೆ, ವಿದುರನ ನೆಗೆಯೋದ, ವಿದುರನ ಔತಣ ಬಾಳು, ವಿದುರನ ಔತಣನನ್ನು ಸ್ವೀಕಾರ ಮಾಡಿ ವಿದುರನ ಉದ್ಧಾರ ಮಾಡಿದ. ಹೀಗೆ ಭಕ್ತವತ್ಸಲ ಬೇಕಾದಷ್ಟು ಭಕ್ತರ ಕಾರುಣ್ಯವನ್ನು ನಮಗೆ ತೋರಿಸಿಕೊಡ್ತಾರೆ. ಇದಕ್ಕೆ ಪ್ರಮಾಣಗಳು ಏನು ಅಂತ ಕೇಳಿದರೆ, ಆ ಗೋಪಿಕಾ ಸ್ತ್ರೀಯರ ಜೊತೆಗೆ ತಾನು ವಿಹಾರವನ್ನು ಮಾಡಿದ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಗೋಪಿಕಾರಿಂದ ಪೂಜಿತನಾದ. ಅಷ್ಟು ಮಾತ್ರವಲ್ಲದೆ ದನ ಕಾಯುವಂತೆ ಗೋಪಾಲಕರ ಜೊತೆಗಿದ್ದುಕೊಂಡು ಅವರ ಜೊತೆಗೆ ಇದ್ದುಕೊಂಡು ಅವರ ದನಕರುಗಳನ್ನು ಅಲ್ಲಿ ಕಾಯ್ದ. ಅಷ್ಟು ಮಾತ್ರವಲ್ಲದೆ ದುರ್ಯೋಧನ ರಾಜಾದಿತ್ಯ, ದುರ್ಯೋಧನ ಏನನ್ನು ಬೇಕಾದರೂ ಕೊಡಲಿಕ್ಕೆ ಸಾಮರ್ಥ್ಯವುಳ್ಳವನು. ಆ ದುರ್ಯೋಧನನ ರಾಜಾದಿತ್ಯ ಇಡೀ ಅಧಿಪತಿಯಾಗಿರ್ತಕ್ಕಂತಹ ಏನು ಇವನಿದ್ದಾನೆ, ಅವನ ಕುರುವಿನ ಅವನ ಔತಣವನ್ನು ಸ್ವೀಕಾರ ಮಾಡದೆ ವಿದುರನ ಮನೆಗೆ ಬಂದ. ಹೇಳ್ತಾರೆ, ವಿದುರನ ಮನೆಯ ಹಾಲು ಅಂತ. ವಿದುರನ ಮನೆಗೆ ಬಂದು ವಿದುರ ಕೊಟ್ಟಿರತಕ್ಕಂತಹ ಹಾಲು, ವಿದುರನ ಮನೆಯಲ್ಲಿ ಏನೂ ಇರಲಿಲ್ಲ. ಆದರೂ ಕೂಡ ಭಗವಂತ ಅವನಿಗೆ ಒಳಗಡೆ ಏನಿತ್ತು ಅಂತ ಕೇಳಿದರೆ ನಿಷ್ಕಲ್ಮಶವಾದಂತಹ ಪ್ರೀತಿ.
ಆ ನಿಷ್ಕಲ್ಮಶವಾದಂತಹ ಪ್ರೀತಿಯಿಂದಾಗಿ ಅವನು ಹಾಲನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಭಗವಂತ ಆ ವಿದುರನ ಔತಣವನ್ನು ಸ್ವೀಕಾರ ಮಾಡಿದ. ಭಕ್ಷ್ಯ ಭೋಜ್ಯಾದಿಗಳು ಇಲ್ಲದಿದ್ರೂ ಪರವಾಗಿಲ್ಲ, ಭಗವಂತನಿಗೆ ನೀವು ಏನು ಕೊಡ್ತೀಯೋ ಅಂತ ಕೇಳಿದ್ರೆ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿಜ ಅಂತ ಹೇಳ್ತಾರೆ. ಆ ವಿದುರನ ಅನ್ನವನ್ನು ಸ್ವೀಕಾರ ಮಾಡಿದ. ವಿದುರನ ಅನ್ನವನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನಲ್ಲಿ ಏನಿತ್ತು ಕೇಳಿದ್ರೆ ಒಳಗಿನ ಅಂತಃಕರಣ ಶುದ್ಧವಿತ್ತು. ಅದಕ್ಕೋಸ್ಕರವಾಗಿ ಭಗವಂತ ಅಲ್ಲಿ ಉದ್ಧಾರವನ್ನು ಮಾಡಿದ ಅಂತ ಹೇಳ್ತಾರೆ. ದುರ್ಯೋಧನ ರಾಜಾದಿತ್ಯ, ದುರ್ಯೋಧನ ಏನು ಬೇಕಾದರೂ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದವನು. ಅಂತಹ ದುರ್ಯೋಧನನಿಗೆ ಏನು ಕೊಡಲಿಕ್ಕೂ ಸಾಮರ್ಥ್ಯ ಇದ್ದರೂ ಕೂಡ ವಿದುರ ಏನೂ ಇಲ್ಲ. ಅಂತಹ ವಿದುರ ಏನು ಕೊಟ್ಟ ಅಂತ ಕೇಳಿದರೆ ಸುಧಾಮಾದಿಗಳ ರೀತಿಯಲ್ಲಿ ಕೊಟ್ಟದ್ದು ಭಗವಂತನಿಗೆ ಹಾಲು. ಅಂತಹ ಹಾಲನ್ನು ಸ್ವೀಕಾರ ಮಾಡಿ ಭಗವಂತ ಅಲ್ಲಿ ಉದ್ಧಾರವನ್ನು ಮಾಡಿದ್ದಾನೆ ಅಂತ ಹೇಳಿಕೊಂಡು ದೃಷ್ಟಾಂತವನ್ನು ಕೊಡ್ತಾರೆ. ಇನ್ನು ಮುಂದೆ ಅದೇ ಆ ಭಗವಂತನ ಭಕ್ತಾಪರಾಧ ವಿಷಯದಲ್ಲಿ ಬೇರೆ ಬೇರೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಗೋಪಿಕಾ ಸ್ತ್ರೀಯರನ್ನು ತಾನು ಗೋಪಿಯಸ್ತ್ರಾಪಹಾರಕ ಅಂತ ಹೇಳಿಕೊಂಡು ಕೃಷ್ಣನನ್ನು ನಾವು ಹೇಳ್ತೇವೆ. ಆ ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನು ಅಪಹಾರ ಮಾಡುವ ಮೂಲಕವಾಗಿ ಅವರಿಗೆ ಶಿಕ್ಷಣವನ್ನೇ ನೀಡಿದ್ದು. ಅವರು ಆ ರೀತಿಯಾಗಿ ಸ್ನಾನಾದಿಗಳನ್ನು ಮಾಡಬಾರದು ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಭಗವಂತ ಅವರ ಏನು ಆ ಬಟ್ಟೆಯನ್ನು ಅಪಹಾರ ಮಾಡಿದ. ಇಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಇದ್ದರೂ ಕೂಡ ಅವರೆಲ್ಲರನ್ನೂ ಕೂಡ ತಾನೇ ವರಿಸಿದ. ಪತಿಯನ್ನಾಗಿ ಅವರು ಪಡೆದುಕೊಂಡದ್ದು ಯಾರು ಕೇಳಿದರೆ ಭಗವಂತನೇ. ಪುತ್ರನಿಸಿದ ಗೋಪಿದೇವಿಗೆ, ಭರ್ತೃನಿಸಿದ ಬ್ರಜನಾರಿಯರಿಗೆ ಮುಕ್ತಿ ಪಾಲಿಸಿ ಪರ್ವತ ನೆಗಹಿದ ಕೃಪಾಸಾಂದ್ರ ಹೇಳ್ತಾರೆ. ಗೋಪೀದೇವಿ ಅವಳಿಗೆ ಯಾರು? ಯಶೋಧೆಗೆ ಏನಿಸಿದ ಅಂತ ಕೇಳಿದರೆ ಮಗು ಅಂತ ಹೇಳಿಕೊಂಡು ಜನನರಹಿತನಾಗಿರ್ತಕ್ಕಂಥವನು. ಭಗವಂತ ಏನು ಮಾಡಿದ ಕೇಳಿದರೆ ಯಶೋಧೆಗೆ ಮಗನಾಗಿ ಬಂದ. ಯಶೋಧೆಗೆ ಮಗನಾಗಿ ಬಂದದ್ದು ಸಾಕು. ಅಷ್ಟು ಮಾತ್ರವಲ್ಲದೆ ಮತ್ತೆ ಆ ನಾರಿಯರಿಗೆ, ಆ ಗೋಪುರದಲ್ಲಿರತಕ್ಕಂತಹ ನಾರಿಯರು ಪ್ರಾರ್ಥನೆಯನ್ನು ಮಾಡಿದ್ರು. ಬಹಳ ಒಂದಷ್ಟು ವ್ರತಗಳನ್ನು ಮಾಡಿದ್ರು. ಆ ಎಲ್ಲ ವ್ರತಗಳಿಗೂ ಕೂಡ ಭಗವಂತ ಏನು ಮಾಡಿದ? ಅವರ ಪ್ರಾರ್ಥನೆಯನ್ನು ಮನ್ನಿಸಿ ವ್ರಜದ ನಾರಿಯರ ಮುಕ್ತಿ ಪಾಲಿಸಿ. ಜಗನ್ನಾಥದಾಸರು ಹೇಳ್ತಾರೆ, ವ್ರಜದ ನಾರಿಯರ, ಯಾರು ವ್ರಜದಲ್ಲಿರತಕ್ಕಂತಹ ನಾರಿಯರಿದ್ದಾರೆ, ಗೋಪಿಕಾ ಸ್ತ್ರೀಯರಿದ್ದಾರೆ, ಅವರ ಮಾತಿಗೆ ಭಗವಂತ ಮನ್ನಣೆಯನ್ನು ಕೊಟ್ಟ. ಅವರ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಏನು ಆಗಿಸಿದ? ಅವರಿಗೆ ಭರ್ತೃ, ತಾನೇ ಗಂಡನಾಗಿ ಬಂದ. 16,000 ನರಕಾಸುರನ ಮನೆಯಲ್ಲಿರತಕ್ಕಂತಹ, ನರಕಾಸುರನ ಅಧೀನವಾಗಿರತಕ್ಕಂತಹ 16,000 ಮಂದಿ ಅವರ ಜೀವನ ನಾಶವಾಗುವಂತಹ ಸಂದರ್ಭದಲ್ಲಿ ತಾನೇ ಅವರನ್ನು ಸ್ವೀಕಾರ ಮಾಡಿದ. ವಾಸ್ತವಿಕವಾಗಿ ಅದು ದೊಡ್ಡ ವಿಚಾರ. ಅಲ್ಲಿ ಅಗ್ನಿಯ ಮಕ್ಕಳು ಅಂತ ಹೇಳ್ತಾರೆ. ಆದರೂ ಕೂಡ ಲೌಕಿಕವಾಗಿರತಕ್ಕಂತಹ ರೀತಿಯಲ್ಲಿ ಭಗವಂತ ಏನು ಕೇಳಿದ್ರೆ ಆ 16,000 ಮಂದಿ ಮಕ್ಕಳನ್ನು, 16,000 ನಾರಿಯನ್ನು ಕೂಡ ತಾನೇ ಅವರನ್ನು ಸ್ವೀಕಾರ ಮಾಡಿದ. ಅವರಿಗೆ ಏನು ಎನಿಸಿದ? ಭರ್ತೃ ಅಂತೆನಿಸಿದ. ಅವರಿಗೆ ಗಂಡ ಅಂತೆನಿಸಿಕೊಂಡ. ಅಷ್ಟು ಮಾತ್ರವಲ್ಲದೆ ಇನ್ನು ಹೇಳ್ತಾರೆ, ಶತ್ರುತಾಪನ ಪರ್ವತನ ನೆಗಹಿದ. ಇಂದ್ರ ಅಹಂಕಾರವನ್ನು ಪಟ್ಟುಕೊಂಡಿದ್ದ. ತಾನೇ ಏನು ಅಲ್ಲಿ ಗೋವರ್ಧನ ಪೂಜೆ ಆಗಬೇಕು ಅಂತ ಹೇಳಿಕೊಂಡು ತನಗೆ ಪೂಜೆ ಆಗಬೇಕು, ಇವರು ಗೋವರ್ಧನನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಯಾವುದೋ ಬೆಟ್ಟದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ತಾನು ಆರೆಯ ಸೊಂಡಿಲಿನ ಆಕಾರದಲ್ಲಿರತಕ್ಕಂತಹ ನೀರನ್ನು ವರುಣನಿಗೆ ಆದೇಶ ಮಾಡಿದಾಗ ಆ ಪರ್ವತವನ್ನು ಎತ್ತಿ ಅಲ್ಲಿರತಕ್ಕಂಥವರನ್ನು ಉದ್ಧಾರ ಮಾಡಿರತಕ್ಕಂತಹದ್ದು. ಇದೊಂದು ಭಗವಂತನ ಹೇಳ್ತಾರೆ, ಗೋವರ್ಧನ ಪರ್ವತವನ್ನು ಎತ್ತಿ ಅಲ್ಲಿ ಉದ್ಧಾರ ಮಾಡಿದ್ದಾನೆ. ಇದೆಲ್ಲವನ್ನೂ ಕೂಡ 16,100 ಮಂದಿ ಮಕ್ಕಳನ್ನೂ ಕೂಡ ಅವರಿಗೆ ಯಾವ ರೀತಿಯಿಂದಾಗಿಯೂ ಕೂಡ ಅವರಿಗೆ ಅದನ್ನು ಏನು ಅವರನ್ನು ಬಿಟ್ಟು ಬಿಡಲಿಲ್ಲ. ಎಲ್ಲ ಇದನ್ನು ಈ ಅಗ್ನಿಪುತ್ರರನ್ನು ಏನು 16,100 ಮಕ್ಕಳನ್ನು ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವಮಾಪಿರೆ ಭರ್ತಾರಂಚ ಜಗದ್ಯೋನಿ
ವಾಸುದೇವಂ ಅಜಂ ವಿಭುಂ ಅಂತ ಹೇಳಿಕೊಂಡು ಈ ಏನು ಭಾಗವತ ತಾತ್ಪರ್ಯದ ಮಾತನ್ನು ಉದ್ಧಾರ ಮಾಡ್ತಾರೆ. ಏನು ಅಂತ ಕೇಳಿದರೆ ಅಗ್ನಿಪುತ್ರಾಹ ಮಹಾತ್ಮಾನಃ, ಆ 16,100 ಮಂದಿಯೂ ಕೂಡ ಅಗ್ನಿಪುತ್ರರು ಅಂತ ಹೇಳ್ತಾರೆ. ಅವರು ಏನು ಮಾಡಿದ್ದಾರೆ ಕೇಳಿದರೆ ತಪಸಾ ಸ್ತ್ರೀತ್ವ ಮಾಪಿದೆ, ತಪಸ್ಸನ್ನು ಮಾಡಿ ತಮ್ಮಲ್ಲಿಯೂ ಕೂಡ ರಮಾದೇವಿಯ ಸನ್ನಿಧಾನವನ್ನು ಇಟ್ಟುಕೊಂಡು ತಾವು ಸ್ತ್ರೀತ್ವವನ್ನು ಪಡೆದುಕೊಂಡರು. ಸ್ತ್ರೀತ್ವ ಮಾಪಿರೆ ಭರ್ತಾರಂಚ ಜಗತ್ಯೋನಿಂ, ತಮಗೆ ಯಾರು ಗಂಡನಾಗಿ ಬರಬೇಕು ಅಂತ ಕೇಳಿದಾಗ ಅದಕ್ಕೆ ಭರ್ತಾರಂಚ ಜಗದ್ಯೋನಿಂ, ಜಗತ್ತಿಗೆ ಕಾರಣೀಕರ್ತನಾಗಿರತಕ್ಕಂತಹ ಭಗವಂತ ವಾಸುದೇವಂ ಅಜಂ ವಿಭುಂ, ಭಗವಂತ ನಮಗೆ ಗಂಡನಾಗಿ ಬರಬೇಕು ಅಂತ ಹೇಳಿಕೊಂಡು ತಾವು ತಪಸ್ಸನ್ನು ಮಾಡಿದ್ದು. ಅಂತಹವರನ್ನು ಭಗವಂತ ಉದ್ಧಾರ ಮಾಡಿ ಅವರನ್ನು ತಾನು ಸ್ವೀಕಾರ ಮಾಡಿದ. ಎಲ್ಲವೂ ಕೂಡ ಭಗವಂತನ ಆ ಕರುಣೆಗೆ ನಮಗೆ ಒಂದಷ್ಟು ದೃಷ್ಟಾಂತಗಳು. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ತಾರೆ. ಹೀಗೆ ಭಗವಂತನ ಕರುಣಾ ವಿಚಾರಗಳು, ಭಗವಂತ ಯಾವ ರೀತಿಯಾಗಿ ಕರುಣಾಶಾಲಿ, ಅವನ ಕರುಣೆ ಎಂಬುದು ಎಷ್ಟು ಅಧಿಕವಾಗಿರದಂತಹದ್ದು ಎಂಬುದನ್ನು ನಮಗೆ ಒಂದಷ್ಟು ದೃಷ್ಟಾಂತಗಳು. ಇದೆಲ್ಲವೂ ಕೂಡ ಇಷ್ಟು ಮಾತ್ರವಲ್ಲ, ಭಗವಂತನನ್ನು ಇಷ್ಟು ಮಾತ್ರ ಕರುಣಾಶಾಲಿ, ಬೇರೆ ಎಲ್ಲಿಯೂ ಕೂಡ ಕರುಣೆಯನ್ನು ಹೇಳಿಲ್ಲ, ಇಲ್ಲ. ಈ ಬೇಕಾದಷ್ಟು ಭಗವಂತನ ಕರುಣಾ ವಿಚಾರದಲ್ಲಿ ಬೇರೆ 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 ಒಂದೊಂದೊಂದು ವಿಚಾರಗಳನ್ನು ಕೂಡ ಭಗವಂತ ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಇದೇ ವಿಚಾರವನ್ನು ಕಾರುಣ್ಯದ ಇನ್ನಷ್ಟು ವಿಚಾರಗಳನ್ನು ಹೇಳುವಾಗ ರೂಪನಾಮವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಗರಿಗೆ ದ್ವಾಪರಾಂತದಿ ದೈತ್ಯರನ ಸಂತಾಪಗೊಳಿಸುವವನೆಂದು ಶ್ವೇತದ್ವೀಪ ಮಂದಿರ ಅವತರಿಸಿ ಸಲಹಿದನು ತನ್ನವರ. ಆ ಭಗವಂತ ಅವನಿಗೆ ಯಾವುದೇ ರೂಪಗಳಿಲ್ಲ, ಯಾವುದೇ ನಾಮ ಇಲ್ಲ. ಅವನಿಗೆ ರೂಪ ಇಲ್ಲ, ನಾಮ ಇಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ರಾಮರೂಪ ಕೃಷ್ಣರೂಪ, ಅದು ಆ ರೂಪ ಎಂಬುದು ನಮ್ಮ ಚಿಂತನೆಗೆ ಒಂದು ರೂಪ ಅಷ್ಟೇ. ಈ ರೂಪದಲ್ಲಿ ನೀನು ಉಪಾಸನೆ ಮಾಡು ಅಂತ ಹೇಳಿಕೊಂಡು, ಇಲ್ಲದಿದ್ದರೆ ಅವನಿಗೆ ನಾಮರೂಪೇ ವಿಹಾಯ ಯಾವುದೇ ರೀತಿಯಾದಂತಹ ನಮ್ಮ ಪ್ರಾಕೃತವಾದಂತಹ ನಾಮರೂಪಗಳು, ಪ್ರಾಕೃತವಾದಂತಹ ಯಾವುದೇ ಸಂಬಂಧಗಳು ಇಲ್ಲದೇ ಇರತಕ್ಕಂಥವನು. ಅಂತಹ ಪ್ರಾಕೃತ ಸಂಬಂಧ ಇಲ್ಲದೇ ಇರತಕ್ಕಂತಹ ಭಗವಂತ ಅವನಿಗೆ ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿದಾಗ ಅಲ್ಲಿ ಅವನಿಗೆ ಎಲ್ಲ ಜಾತಕರ್ಮ ನಾಮಕರಣಾದಿಗಳು ಆಗಬೇಕು. ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ಯಾರು ಕೇಳಿದ್ರೆ ಎಲ್ಲವನ್ನೂ ಕೂಡ ಮಾಡಿರತಕ್ಕಂಥವು ಗರ್ಗಾಚಾರ್ಯರು. ಆ ಗರ್ಗಾಚಾರ್ಯರ ಮೂಲಕವಾಗಿ ಭಗವಂತನಿಗೆ ಎಲ್ಲ ಸಂಸ್ಕಾರಾದಿಗಳನ್ನು ಮಾಡಿರತಕ್ಕಂತಹದ್ದು. ಅಂತಹ ಗರ್ಗಾಚಾರ್ಯರು ಭಗವಂತನಿಗೆ ಯಾವುದೇ ರೀತಿಯಾದಂತಹ ಹುಟ್ಟಿಲ್ಲದವನಿಗೆ, ಯಾವುದೇ ರೀತಿಯಾದಂತಹ ನಾಮ ರೂಪಾದಿಗಳು ಇಲ್ಲದೇ ಇರತಕ್ಕಂಥವನಿಗೆ ಗರ್ಗಾಚಾರ್ಯರು ಇಟ್ಟಿರತಕ್ಕಂತಹ ಹೆಸರೇನು ಕೇಳಿದ್ರೆ ಗರ್ಗಾರೋಪಿತ ಸುನಾಮದಲ್ಲಿ ಕೃಷ್ಣ. ಅವನನ್ನು ಕರೆದದ್ದು ಯಾವುದರಲ್ಲಿ ಕೇಳಿದ್ರೆ ಕೃಷ್ಣ ಅಂತ. ಕರ್ಷತಿ, ಎಲ್ಲರನ್ನೂ ಆಕರ್ಷಣೆ ಮಾಡುವವನು, ಎಲ್ಲರನ್ನೂ ಕೂಡ ತನ್ನಡೆಗೆ ಸೆಳೆಯುವವನು ಅಂತ ಹೇಳಿಕೊಂಡು ಅವನನ್ನು ಕೃಷ್ಣ ಅಂತ ಅವನನ್ನು ಕರೆದರು. ಇಂತಹ ಭಗವಂತ ಅವನು ಏನಾಗಿದ್ದಾನೆ? ವ್ಯಾಪಕ ಪರಿಚ್ಛಿನ್ನ ರೂಪದಿ, ಇಡೀ ವ್ಯಾಪ್ತ. ಆದರೆ ಭಗವಂತ ಏನು ಮಾಡಿದ್ದ ಕೇಳಿದರೆ ಜನರ ಕಣ್ಣಿಗೆ ತೋರ್ಬೇಕಲ್ವ, ಆವಾಗ ತನ್ನ ರೂಪವನ್ನು ತೋರಿಸಿಕೊಂಡ. ಇಡೀ ಜಗತ್ತಿಗೆ ವ್ಯಾಪಿಸಿಕೊಂಡಿರತಕ್ಕಂತಹ ರೂಪ ಭಗವಂತನದ್ದು. ಆದರೂ ಕೂಡ ಅಲ್ಲಿದ್ದಾಗ ಏನು ಮಾಡಿದ ಕೇಳಿದ್ರೆ, ಅದೇ ವ್ರಜದಲ್ಲಿದ್ದಾಗ, ಗೋಕುಲದಲ್ಲಿದ್ದಾಗ, ತಾನಿದ್ದಾಗ ಹೇಗಿದ್ದ ಅಂತ ಕೇಳಿದ್ರೆ ಒಂದು ಪರಿಚ್ಛಿನ್ನವಾದಂತಹ ರೂಪದಲ್ಲಿ, ಕೃಷ್ಣ ರೂಪದಲ್ಲಿ, ಒಂದು ಯಾವುದೋ ಒಂದು ಪರಿಮಿತಿಯಾದಂತಹ ರೂಪದಲ್ಲಿ ತಾನಿದ್ದ. ಹಾಗಿದ್ರೆ ಅದನ್ನು ಹೇಳ್ತಾರೆ ವ್ಯಾಪಕ. ವಾಸ್ತವಿಕವಾಗಿ ಭಗವಂತ ಏನು ವ್ಯಾಪಕ. ಆ ವ್ಯಾಪಕನಾಗಿರ್ತಕ್ಕಂತಹ ಭಗವಂತ ಪರಿಚ್ಛಿನ್ನ ರೂಪದಿ ತೋರ್ದ. ಯಾವುದೋ ಒಂದು ಪರಿಚ್ಛಿನ್ನ ರೂಪದಲ್ಲಿ, ಯಾವುದೋ ಒಂದು ಇಂತಿಷ್ಟು ಅವನಿಗೆ ಪರಿಮಿತಿಯಾದಂತಹ ರೂಪದಲ್ಲಿ ಜಗತ್ತಿಗೆ ಕಂಡಿದ್ದಾನೆ. ಆ ಕಂಡಿರತಕ್ಕಂಥವನು ಏನು ಮಾಡ್ತಾನೆ ಕೇಳಿದ್ರೆ ದ್ವಾಪರಾಂತದಿ ದೈತ್ಯರನ್ನು ಸಂಹರಿಸಿದ. ದ್ವಾಪರದ ಕೊನೆಯಲ್ಲಿ ತಾನು ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿ ಶ್ವೇತದ್ವೀಪ ಮಂದಿರ ಅವತರಿಸಿ ಸಲಹಿದನು.
ಅಂತಹ ಶ್ವೇತದ್ವೀಪ ಭಗವಂತನಿಗೆ ಮನೆ ಯಾವುದು ಕೇಳಿದ್ರೆ 3 ಮನೆಗಳಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಮನೆಗಳು ಕೂಡ ತನ್ನದೇ. ಆ 3 ಮನೆಗಳಲ್ಲಿಯೂ ಕೂಡ ಶ್ವೇತದ್ವೀಪ ನಿವಾಸಿಯಾದಂತಹ ಭಗವಂತ ಎಲ್ಲರನ್ನೂ ಕೂಡ ಉದ್ಧಾರ ಮಾಡಿದ ಅಂತ. ಹಾಗಿದ್ರೆ ಈ ಭಗವಂತನನ್ನು ನಾವು ನೋಡಬೇಕು ಅಂತಾದರೆ ಪ್ರಾಕೃತ ರೂಪ, ಪ್ರಾಕೃತ ನಾಮ, ಅನಂತ ನಾಮ, ಈ ಕೃಷ್ಣ ಇತ್ಯಾದಿ ರೂಪಗಳು ಕೇವಲ ನಮಗೆ ಉಪಾಸನೆಗೆ ಅದೊಂದು ವ್ಯವಸ್ಥೆ. ಭಗವಂತನಿಗೆ ಎಲ್ಲ ಹೆಸರುಗಳು ಇದೆ, ಅಚ್ಯುತ, ಅನಂತ ಇತ್ಯಾದಿ ಎಲ್ಲ ನಾಮರೂಪಗಳು ಇದೆ. ಆದರೆ ಭಗವಂತ ಈ ಹೇಗೆ ಅಂತ ಕೇಳಿದಾಗ ವಾಮನ, ಅಲ್ಲಿ ತ್ರಿವಿಕ್ರಮನಾದ ವಾಮನ ರೂಪದಲ್ಲಿ ವಟುವಾಗಿ ಬದ್ದ. ವಟುವಾಗಿರತಕ್ಕಂಥವನು ಇಡೀ ಬ್ರಹ್ಮಾಂಡಕ್ಕೆ ಬೆಳೆದಿರತಕ್ಕಂತಹ ರೂಪ. ತ್ರಿವಿಕ್ರಮನಾಗಿ ಇದ್ದುಕೊಂಡು ವ್ಯಾಪಿಸಿಕೊಂಡು ಅಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ಭೂಮಿಯನ್ನು ಅಳೆದ, ಭೂಮಿ ಆಕಾಶಗಳನ್ನು ಅಳೆದಿರತಕ್ಕಂಥವನು. ಅಂತಹ ಭಗವಂತ ಈ ಜಗತ್ತಿಗೆ ಅವತಾರವನ್ನು ಮಾಡಿದಾಗ ಏನು ಮಾಡ್ತಾನೆ ಕೇಳಿದ್ರೆ ತಾನು ಒಂದು ಪರಿಚ್ಛಿನ್ನವಾದಂತಹ ಪರಿಮಾಣ, ಯಾವ ಜಗತ್ತಿಗೆ ಹೇಗೆ ಕಾಣಬೇಕು, ಯಾರಿಗೆ ಯಾವ ರೀತಿಯಾಗಿ ಕಾಣಬೇಕು. ಇಲ್ಲದಿದ್ದರೆ ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ ಆ ಕುರುಕ್ಷೇತ್ರದ ಯುದ್ಧದಲ್ಲಿ 2 ಸಾಲ ಅಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದಾನೆ. ಇಡೀ ವ್ಯಾಪ್ತವಾದಂತಹ ರೂಪ ಯಾರಿಗೂ ಕಾಣಲಿಲ್ಲ, ಅರ್ಜುನನಿಗೆ ಮಾತ್ರ ಕಂಡಿತು. ಅಲ್ಲಿ ಧೃತರಾಷ್ಟ್ರನಿಗೆ ಸಂಜೆ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ಭಗವಂತನ ವಿಭಂ ವಿಶ್ವತೋಮುಖಂ ಅಂತ ಹೇಳಿಕೊಂಡು ಇಡೀ ವ್ಯಾಪ್ತವಾದಂತಹ ರೂಪ ಅಂತ ಹೇಳಿಕೊಂಡು, ಅದು ಅಷ್ಟು ಮಾತ್ರವಲ್ಲದೆ ಅಲ್ಲಿ ಬಾಯಿ ತೆರೆದಾಗ ಅಲ್ಲಿಯೂ ಕೂಡ ಬಾಯಿಯ ಒಳಗಡೆ ತನ್ನ ರೂಪವನ್ನು, ತನ್ನದೇ ಆಗಿರತಕ್ಕಂತಹ ರೂಪವನ್ನು ಅಲ್ಲಿ ತೋರಿಸಿರತಕ್ಕಂಥವನು. ಎಲ್ಲಗಳೂ ಕೂಡ ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳಿಕೊಂಡು ಕೇಳಿದಾಗ ಅಲ್ಲಿಯೂ ಕೂಡ ನಾನು ನಾಹಂ ಭಕ್ಷಿತವಾನಂಬ ಅಂತ ಹೇಳಿಕೊಂಡು ಸರ್ವೇ ಮೃಷಾವಾದಿನ ಅಂತ ಇವರೆಲ್ಲರೂ ಕೂಡ ಸುಳ್ಳು ಹೇಳ್ತಾರೆ, ನಾನು ಮಣ್ಣು ತಿನ್ನೋದಿಲ್ಲ ಅಂತ ಹೇಳಿದಾಗ ಹಾಗಾದರೆ ಬಾಯಿ ತೆಗಿ ಅಂತ ಹೇಳಿದಾಗ ತನ್ನ ಬಾಯಿಯಲ್ಲಿ ಆ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡದೊಳಗಡೆ ಅನಂತವಾಗಿರತಕ್ಕಂತಹ ಜೀವರಾಶಿಗಳು, ಅನಂತವಾದಂತಹ ದೇವತೆಗಳು, ಅನಂತರಾಗಿರತಕ್ಕಂತಹ ಬ್ರಹ್ಮಾದಿಗಳನ್ನು ಅಲ್ಲಿ ತೋರಿಸಿದ್ದಾನೆ ಅಂತ ಹೇಳಿದರೆ ಇದು ಭಗವಂತನ ಕಾರುಣ್ಯ, ಭಗವಂತನ ಮಹತ್ವ. ಇದನ್ನು ನಾವು ಉಪಾಸನೆ ಮಾಡಬೇಕು. ಈ ರೀತಿಯಾಗಿರತಕ್ಕಂತಹ ಭಗವಂತನನ್ನು ಪರಿಚ್ಛಿನ್ನ ನಾವು ನೋಡುವುದು ಹೇಗೆ ಅಂತ ಕೇಳಿದರೆ ರಾಮರೂಪ, ಕೃಷ್ಣ ರೂಪ, ವೆಂಕಟೇಶ ರೂಪ, ನಮ್ಮ ಯಾವುದೋ ಒಂದು ಇಲ್ಲಿ ಒಂದು ಕಾಣಬೇಕಲ್ಲ ಒಳಗಡೆ ಒಂದು, ಅದಕ್ಕೋಸ್ಕರವಾಗಿ ಯಾವುದೋ ಒಂದು ರೂಪದಿಂದಾಗಿ ನಾವು ಉಪಾಸನೆ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ವಾಸ್ತವಿಕವಾಗಿ ಯಾವುದೇ ರೂಪ ನಾಮರೂಪಾದಿಗಳು ಇರತಕ್ಕಂಥವನು ನಮ್ಮ ವ್ಯವಸ್ಥೆಗನುಸಾರಕ್ಕಾಗಿ ನಾವು ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ರೂಪನಾಮ ವಿಹೀನ ಎಂಬುದಕ್ಕೆ ಭಾಗವತವೇ ಸನಾಮರೂಪೇ ಗುಣಜನ್ಮ ಜನ್ಮಭಿ ನಿರೂಪಿತವ್ಯೇ ತವಧಸ್ಯ ಸಾಕ್ಷಿಣಃ ಮನೋವಚಾಭ್ಯಾಮನುಮೇಯವರ್ತ್ಮನೋ ದೇವಕ್ರಿಯಾಯ ಪ್ರತಿಯಂತ್ಯಥಾಭಿ. ನಾಮರೂಪೇ ಗುಣಕರ್ಮ ಜನ್ಮಭಿ, ಭಗವಂತನಿಗೆ ನಾಮ ಕರ್ಮ ಇತ್ಯಾದಿಗಳು ಯಾವುದೂ ಇಲ್ಲ ಅಂತ. ಅಂತಹ ಮನೋವಚಾಭ್ಯ ಅನುವರ್ತನೀಯ, ಮನಸ್ಸಿಗೆ ವಚಸ್ಸಿಗೆ ನಿರಕ್ತಾನ ಅಂತ ಕೇಳಿದರೆ ಮನೋವಚಾಭಿ ಅನುವರ್ತನೆ, ಯಾವ ರೀತಿಯಾಗಿಯೂ ಕೂಡ ಇರತಕ್ಕಂಥವರಿಗೂ ಕೂಡ ಮನೋವಚ ಸಿಗದೇ ಇರತಕ್ಕಂಥವನು ಭಗವಂತ ಅಂತ ಹೇಳಿಕೊಂಡು ಹೀಗೆ ಅಂಥವನು ಶ್ವೇತದ್ವೀಪ ಅವತರಿಸಿ ಸಲಹಿದನು ತನ್ನವರ. ತಾನು ಬಂದದ್ದು ಯಾಕೆ ಅಂತ ಕೇಳಿದರೆ ಮುಖ್ಯವಾಗಿ ತಾನು ಬಂದಿರತಕ್ಕಂತಹದ್ದು ಉದ್ಧಾರ. ಯಾರು ತನ್ನವರು ಅಂತ ಇದ್ದಾರೆ ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ. ಇಲ್ಲ ಶೃಣ್ವನ್ ಗೃಣನ್ ಸಂಸ್ಮರನ್ ಚಿಂತೆಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ತನುಧಾರಣವಿಂದಯೋ ಅವಶ್ಯಚಿತ್ತೋ ನಭವಾಯ ಕಲ್ಪತೆ. ಅಲ್ಲರಿ ದೇವರನ್ನು ನಾವು ನೋಡಿ ದೇವರನ್ನು ಯೋಚನೆ ಮಾಡಿ ಏನಪ್ಪ ಆಗಬೇಕು, ದೇವರನ್ನು ನೋಡುವುದಾದರೂ ಏನು ಪ್ರಯೋಜನ, ದೇವರನ್ನು ಸಂಕೀರ್ತನೆ ಮಾಡುವುದರಿಂದಾಗಿ ಏನು ಪ್ರಯೋಜನ ಏನು ಉಂಟಾ ಅಂತ ಕೇಳಿದ್ರೆ ಅದಕ್ಕೆ ಭಾಗವತವೇ ಒಳ್ಳೆಯ ಒಂದು ಸ್ಫುಟವಾಗಿ ನಮಗೆ ಉತ್ತರವನ್ನು ಕೊಡ್ತದೆ. ಶೃಣ್ವನ್ ಗೃಣನ್ ಸಂಸ್ಮರಂತ್ಯಂಶ್ಚ ಚಿಂತಯನ್, ನೀನು ಕೇಳು ಮತ್ತು ಗೃಣನ್ ಅವನನ್ನು ಸ್ತೋತ್ರ ಮಾಡು, ಸಂಸ್ಮರನ್ ಚಿಂತನೆ ಮಾಡು, ಮತ್ತು ನಾಮಾನಿ ರೂಪಾಣಿ ಚ ಮಂಗಲಾನಿತೆ
ಅವನ ನಾಮ, ಅವನ ರೂಪ ಅದೆಲ್ಲವೂ ಕೂಡ ಮಂಗಲಮಯವಾಗಿರತಕ್ಕಂತಹದ್ದು. ಕ್ರಿಯಾಸು ಎಸ್ ಚರಣಾರವಿಂದಯೋ, ಯಾರ ಚರಣದಲ್ಲಿ ಯಾರ ಮನಸ್ಸು ಅಂದರೆ ಭಗವಂತನ ಚರಣಾರವಿಂದಗಳಲ್ಲಿ ಯಾರ ಮನಸ್ಸು ಅದು ಒಳ್ಳೆ ರೀತಿಯಲ್ಲಿ ಅದು ಅಲ್ಲಿ ಇರ್ತದೋ, ಚರಣಾರವಿಂದೆಯೋ ಆವಿಷ್ಟ ಚಿತ್ತ, ಯಾರ ಚಿತ್ತ ಭಗವಂತನ ಪಾದಕಮಲಗಳಲ್ಲಿ ಅನುರಕ್ತವಾಗಿರ್ತದೋ ನ ಭವಾಯ ಕಲ್ಪತೆ, ಅಂಥವನಿಗೆ ಮಹತ್ತರವಾದಂತಹ ಒಂದು ಪ್ರಯೋಜನವನ್ನು ಹೇಳಿದ್ದಾರೆ. ನ ಭವಾಯ ಕಲ್ಪತೆ, ಈ ಭವಕ್ಕೆ ಮತ್ತೆ ಪುನಃ ಬರೋದಿಲ್ಲ. ಅಲ್ಲಾರಿ ದೇವರನ್ನ ಸ್ತೋತ್ರ ಮಾಡೋದು, ದೇವರಿಗೆ ಸುತ್ತು ಬರೋದು, ದೇವರನ್ನ ಕೇಳೋದು ಏನಪ್ಪ ಪ್ರಯೋಜನ ಅಂತ ಕೇಳಿದ್ರೆ ನ ಭವಾಯ ಕಲ್ಪತೆ, ದೊಡ್ಡ ಪ್ರಯೋಜನ ಇದೆ. ನಮಗೆ ಸಣ್ಣ ಪ್ರಯೋಜನಗಳು ಇಲ್ಲದೇ ಇರ್ಬೋದು. ಹಣ ಬರ್ತದ ಅಂತ ಕೇಳಿದ್ರೆ ಹಣ ಬರದೇ ಇರ್ಬೋದು. ಮದುವೆ ಆಗ್ತದ ಕೇಳಿದ್ರೆ ಮದುವೆಯೂ ಆಗದೇ ಇರ್ಬೋದು. ಆದರೆ ನ ಭವಾಯ ಕಲ್ಪತೆ, ಎಲ್ಲದಕ್ಕೂ ಕೂಡ ನಿನ್ನ ಏನು ಕೇಳಿದ್ರೆ ಭವ, ನೀನು ಇಲ್ಲಿ ಬಂದು ಒದ್ದಾಡ್ತಾ ಇದ್ದೀಯಲ್ವಾ, ಇದು ನೀನು ಮೊದಲಿಗೆ ಈ ಬಂಧನದಿಂದ ಬಿಡಿಸಿಕೊಂಡು ಹೋಗಬೇಕು. ಈ ಬಂಧನದಿಂದ ಬಿಡಿಸಿಕೊಂಡು ಹೋಗಲಿಕ್ಕಿರತಕ್ಕಂತಹ ಒಂದೇ ಒಂದು ಸೋಪಾನ, ಒಂದೇ ಒಂದು ಮಾರ್ಗ ಯಾವುದು, ಉಪಾಯ ಯಾವುದು ಕೇಳಿದ್ರೆ ಶೃಣ್ವನ್ ಗೃಣನ್ ಸಂಸ್ಮರಂತ್ಯಸ್ತಿ ಚಿಂತಯನ್, ನೀನು ಅವನನ್ನು ಸ್ತೋತ್ರ ಮಾಡು, ಚಿಂತನೆ ಮಾಡು, ಮತ್ತು ಮನಸ್ಸನ್ನು ಅವನ ಪಾದಕಮಲಗಳಲ್ಲಿ ಇಟ್ಟಾಗ ನಭಾವಾಯ ಕಲ್ಪತೆ, ನಿನಗೆ ಮತ್ಯಾವತ್ತೂ ಕೂಡ ಭವದ ಕಲ್ಪನೆ ನಿನಗಿರೋದಿಲ್ಲ ಅಂತ ಹೇಳಿಕೊಂಡು ಹೀಗೆ ಹರಿಕಥಾಮೃತಸಾರದಲ್ಲಿ ಭಗವಂತನ ಮಹಿಮೆಗಳನ್ನು, ಭಗವಂತನ ಕರುಣಾವಿಚಾರವನ್ನು, ಯಾವ ರೀತಿಯಾಗಿ ಭಗವಂತ ಭಕ್ತರ ಅಪರಾಧವನ್ನು ಸಹಿಸ್ತಾನೆ, ಅವರು ಮಾಡುವಂತಹ ತಿಳಿಯದೆಯೋ ಮಾಡಿರತಕ್ಕಂತಹ ಪಾಪಗಳನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ಲೆಕ್ಕಕ್ಕಿಟ್ಟುಕೊಳ್ಳೋದಿಲ್ಲ, ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬಂತಹ ವಿಚಾರವನ್ನು ಹೇಳಿದರು. ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣ.